ಯಾರಪ್ಪ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೆ ಇವರೆಲ್ಲ ಅಂತ ನನಗೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಆ ಪ್ರಾಡಕ್ಟ್ಸ್ನ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ, ಹಾಗೆ ಪ್ರೈಸ್ ಡೀಟೇಲ್ಸ್ ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನನ್ನ ವಿಡಿಯೋಸಲ್ಲಿ ಶಾಪಿಂಗ್ ರಿವ್ಯೂಸ್ ಇರುತ್ತೆ, ಹಾಗೇನೆ ಕುಕಿಂಗ್ ಆ್ಯಂಡ್ ಡೈಲಿ ವ್ಲಾಗ್ಸ್, ಎಂಟರ್ಟೈನ್ಮೆಂಟ್, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಇನ್ನು ಇದೇ ರೀತಿ ಹೆಚ್ಚಿನ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಆ್ಯಂಡ್ ಏನಪ್ಪ ಇವಳು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಬರೀ ಹೇಳ್ಕೊಂಡೇ ಇದ್ದಾಳೆ ಅಂತ ಅನ್ಕೊಳಕ್ಕೆ ಹೋಗ್ಬಿಟ್ರಿ. ಪ್ರಾಡಕ್ಟ್ನ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಫಸ್ಟು ಪ್ರಾಡಕ್ಟ್ ಬಂದು ಇದೇನೆ. ಮೀಶೋ, ಇನ್ಸ್ಟಾಗ್ರಾಮ್ ಎಲ್ಲ ಕಡೆನೂ ತುಂಬ ವೈರಲ್ ಆಗ್ತಾ ಇದ್ದಂಥ ಒಂದು ಸ್ಯಾರಿ ಇದು. ಈ ಸ್ಯಾರಿನ ನಾನು ವಿಶ್ಲಿಸ್ಟಲ್ಲಿ ಇಟ್ಟಿದ್ದೆ ತಗೊಳ್ಳೋಣ ಅಂತ. ಆ್ಯಂಡ್ ಒಬ್ಬರು ಸೆಲೆಬ್ರಿಟಿ ಫೋಟೋಶೂಟ್ ಮಾಡಿಸಿರೋದನ್ನ ನಾನು ನೋಡಿದೆ. ಅವರು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದರು, ಫೋಟೋಶೂಟ್ ಮಾಡಿರೋದನ್ನ. ಅದರಲ್ಲಿ ನೋಡಿ ನಾನು ವಿಶ್ಲಿಸ್ಟಲ್ಲಿ ಇರೋದ್ರಿಂದ ಏನು ಮಾಡಿದೆ, ನಾನು ಫಸ್ಟು ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿಬಿಟ್ಟೆ. ಯಾಕಂದರೆ ಆ ಫೋಟೋಶೂಟ್ ಅಷ್ಟು ಚೆನ್ನಾಗಿತ್ತು. ಆ ಫೋಟೋಶೂಟ್ ನೋಡಿದ ತಕ್ಷಣವೇ ನನಗೆ ಆ ಸ್ಯಾರಿನ ಆರ್ಡರ್ ಮಾಡಬೇಕು ಅಂತ ಅನಿಸ್ತು. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಈ ಸ್ಯಾರಿ ಫ್ಯಾಬ್ರಿಕ್ ಬಂದು ಸ್ಪೇಸ್ ಸಿಲ್ಕ್ ಥರ ಕಾಣಿಸುತ್ತೆ, ಆದರೆ ಸ್ಪೇಸ್ ಸಿಲ್ಕ್ ಫ್ಯಾಬ್ರಿಕ್ ಅಲ್ವೇ ಅಲ್ಲ. ಇದು ಫ್ಯಾಬ್ರಿಕ್ ಬಂದು ನೆಟ್ ಫ್ಯಾಬ್ರಿಕ್ ಇದೆ. ಇದು ಅಂದರೆ ಸಾಫ್ಟ್ ನೆಟ್ ಏನಿಲ್ಲ, ಇದು ಸ್ವಲ್ಪ ರಫ್ ಆಗಿದೆ. ಇದು ಫ್ಯಾಬ್ರಿಕ್ಕು ಟ್ರಾನ್ಸ್ಪರೆಂಟ್. ಇದು ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದು ಬಂದು ಟ್ರಾನ್ಸ್ಪರೆಂಟು. ಆ್ಯಂಡ್ ಸ್ಯಾರಿ ಫುಲ್ ಈ ಥರ ಲೇಸ್ ವರ್ಕ್, ಬೀಡ್ಸ್ ಕಟ್ ವರ್ಕ್ ಇದೆಯಲ್ವಾ, ಪೂರ್ತಿ ಸ್ಯಾರಿ ಪೂರ್ತಿ ಇದೇ ಥರ ಕಟ್ ವರ್ಕನ್ನು ಕೊಟ್ಟಿದ್ದಾರೆ ಇದಕ್ಕೆ. ಆ್ಯಂಡ್ ಪಲ್ಲು ಪಟ್ಟು ಕೂಡ ಇದೇ ಥರನೇ ಕೊಟ್ಟರು. ಫುಲ್ ಸ್ಯಾರಿ ಫುಲ್ ಇದೇ ಥರ ಇದೆ. ಸ್ವಲ್ಪ ಏನಂದರೆ ಇದು ಗೋಲ್ಡ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಥರ ಕಾಣಿಸುತ್ತೆ ನಿಮಗಿದು ಸ್ಯಾರಿ. ಡಬಲ್ ಕಲರ್ ಶೇಡಲ್ಲಿರೋದು ಇದು. ವೇರ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ಕಾಲೇಜ್ಗೆ ಮತ್ತು ಆಫೀಸಲ್ಲೆಲ್ಲ ಸಿಂಪಲ್ ಫಂಕ್ಷನ್ಸ್ಗೆ, ಸಿಂಪಲ್ಲಾಗಿ ಇಷ್ಟಪಡೋರು, ಪಾರ್ಟಿ ವೇರ್ಗೆಲ್ಲ ಇಷ್ಟಪಡೋರು ಈ ಸ್ಯಾರಿನ 100% ರೆಕಮೆಂಡ್ ಮಾಡ್ತೀನಿ ನಾನು. ದಯವಿಟ್ಟು ತೊಗೊಳ್ಳಿ. ನಿಮಗೆ ಈ ಸ್ಯಾರಿ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಇದಕ್ಕೆ ಬಂದಿರೋಂಥ ಬ್ಲೌಸು ರನ್ನಿಂಗ್ ಬ್ಲೌಸೇನೆ. ಆ್ಯಂಡ್ ಬ್ಲೌಸ್ನ ನಾನು ಕಟ್ ಮಾಡಿಸಿದ್ದೀನಿ ಆಲ್ರೆಡಿ. ನೋಡಿ, ಇದಕ್ಕೂ ಬ್ಲೌಸ್ಗೂ ಈ ಥರ ಸ್ಲೀವ್ಸ್ಗೆ ಬಂದಿರೋ ಅಂಥದ್ದು ಇದು ಲೇಸು. ಇದು ಬಂದು ಸ್ಟಿಚ್ ಮಾಡಿರೋದಲ್ಲ, ಇದು ಒಂದು ನಿಮಿಷ, ಇದು ಸ್ಟಿಚ್ ಮಾಡಿರೋದಲ್ಲ, ಇದು ಕಂಪ್ಲೀಟಾಗಿ ಗಮ್ ಹಾಕಿ ಅಂಟಿಸಿರೋ ಅಂಥದ್ದು. ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ಬ್ಲೌಸ್ ಪೀಸ್ ಇದು ಇನ್ನೂ ಜಾಸ್ತಿನೇ ಬಂದಿತ್ತು. ನಾನು ಸ್ಯಾರಿ ಲೆಂತ್ ಜಾಸ್ತಿ ಇರಲಿ ಅಂತ ಜಸ್ಟ್ ಈ ಲೇಸ್ ಎಷ್ಟು ಬಂದಿತ್ತೋ ಅಷ್ಟನ್ನ ಮಾತ್ರ ನಾನು ಕಟ್ ಮಾಡಿಸಿದ್ದೀನಿ. ಯಾಕಪ್ಪ ಅಂದರೆ ನಾನು ಈ ಬ್ಲೌಸ್ನ ಈ ಸ್ಯಾರಿ ಜೊತೆ ಹಾಕೊತ ಇಲ್ಲ. ನಾನು ಇದಕ್ಕೆ ಅಂತಲೇ ಬೇರೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನಾನು ಈ ವೆಲ್ವೆಟ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ. ಯಾಕಂದರೆ ಇದು ಗೋಲ್ಡ್ ಆ್ಯಂಡ್ ಗ್ರೀನ್ ಎರಡು ಕಾಂಬಿನೇಷನಲ್ಲಿರೋದ್ರಿಂದ ನಾನು ಗ್ರೀನ್ ಕಲರ್ನ ರೆಫರ್ ಮಾಡ್ತಾ ಇದ್ದೀನಿ. ತುಂಬ ಜನ ವೀಡಿಯೋಸ್ ಎಲ್ಲ ನಾನು ನೋಡಿದ್ದೀನಿ, ಇನ್ಸ್ಟಾಗ್ರಾಮ್ ಹಾಗೆಯೇ ಎಲ್ಲ ಕಡೆನೂ ನೋಡಿದ್ದೀನಿ. ಮೀಶೋದಲ್ಲೂ ತೊಗೊಂಡಿರೋ ರಿವ್ಯೂಸ್ ಎಲ್ಲ ನೋಡಿದ್ದೀನಿ. ಅವರೆಲ್ಲನೂ ಈ ಥರ ಮೆರೂನ್ ಕಲರ್ ಬ್ಲೌಸ್ನ ಟ್ರೈ ಮಾಡಿದರು. ನಾನೇನಪ್ಪ ಅಂದರೆ ಇದು ಸ್ವಲ್ಪ ಗೋಲ್ಡ್ ಆ್ಯಂಡ್ ಗ್ರೀನಲ್ಲಿರೋದ್ರಿಂದ ನಾನು ಗ್ರೀನ್ ಕಲರ್ ಬ್ಲೌಸ್ನ ಚೂಸ್ ಮಾಡಿದ್ದೀನಿ. ಈ ಒಂದು ಬ್ಲೌಸ್ನ ಫ್ರಂಟ್ ನೆಕ್ ಈ ಥರ ನಾರ್ಮಲಾಗಿ ಇಡ್ಸಿದ್ದೀನಿ. ಆ್ಯಂಡ್ ಬ್ಯಾಕ್ ಡಿಸೈನ್ ಬಂದು ಈ ಥರ ಇಡ್ಸಿದ್ದೀನಿ. 3/4 ಲೆಂತ್ ಸ್ಲೀವ್ನ ಕೊಡ್ಸಿದ್ದೀನಿ ನಾನು. ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದಂತೂ ಅಲ್ವೇ ಅಲ್ಲ. ಇದನ್ನು ನಾನು ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು. ಇದನ್ನು ನಿಮ್ಗೆ ಯಾರಿಗಾದ್ರೂ ಇದ್ರ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ದಯವಿಟ್ಟು ನನ್ನ ಕೇಳಬೇಡಿ. ಯಾಕಂದರೆ ಇದು ಜಸ್ಟ್ ನಾನು ಅಂಗಡಿಯಲ್ಲಿ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿರೋಂಥ ಬ್ಲೌಸು. ಆ್ಯಂಡ್ ಮೀಶೋಯಿಂದ ಇನ್ನೊಂದು ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ನ ತರಿಸಿದ್ದೀನಿ. ಇದು ರೆಡ್ ಕಲರಲ್ಲಿ ತರಿಸಿದ್ದೀನಿ. ರೆಡ್ ಆ್ಯಂಡ್ ಗೋಲ್ಡ್ ಕಲರು ಜರಿ ವರ್ಕ್. ಇದು ಪೂರ್ತಿನೂ ಜರಿ ವರ್ಕೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಲೀವ್ಸ್ಗೆ ಈ ಥರ ಜರಿ ವರ್ಕ್ ಚೆಕ್ಸ್ ಪ್ಯಾಟ್ರನಲ್ಲಿ ಕೊಟ್ಟಿರೋದು. ಇದು ಮಧ್ಯ ಮಧ್ಯೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ನೆಕ್ಕು ರೌಂಡ್ ನೆಕ್ಕನ್ನು ಕೊಟ್ಟಿದ್ದಾರೆ ಇದಕ್ಕೆ. ನೋಡಿ, ರೌಂಡ್ ನೆಕ್ಕು ಆ್ಯಂಡ್ ಫುಲ್ ಇದೆಲ್ಲನೂ ಜರಿ ವರ್ಕನ್ನು ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ನೆಕ್ ಪ್ಯಾಟ್ರನ್ನು. ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆನೂ ಸಹ ಇದೇ ಥರ ಕೊಟ್ಟಿದ್ದಾರೆ ವರ್ಕು. ಫ್ರಂಟ್ ನೆಕ್ಕು ಇದು ಫ್ರಂಟ್ ಸೈಡು. ಇದಕ್ಕೂ ಅಷ್ಟೇ ಫುಲ್ ಎಂಬ್ರಾಯ್ಡಿಂಗ್ ವರ್ಕ್ನ ಕೊಟ್ಟಿದ್ದಾರೆ. ಇದಕ್ಕೆ ಬಟನ್ಸ್ ಮಾತ್ರ ಇದಕ್ಕೆ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ನೋಡಿ, ಇಲ್ಲಿ ಈ ಥರ ಕೊಟ್ಟಿದ್ದಾರೆ. ಇದಕ್ಕೆ ಹುಕ್ಸ್ ಕೊಟ್ಟಿದ್ದಾರೆ. ಈ ಹುಕ್ಸ್ನ ಹಾಕೊಳ್ಳೋಕ್ಕೆ ಈ ಥರ ಒಂದು ಕೊಟ್ಟಿದ್ದಾರೆ. ನಾರ್ಮಲಾಗಿ ನಾವು ಸ್ಟಿಚ್ ಮಾಡಿಸೋ ಥರ ಇಲ್ಲ, ಇದು
ಸಪ್ರೇಟಾಗಿ ಈ ಥರ ಕೊಟ್ಟಿದ್ದಾರೆ. ಇದಕ್ಕೆ ಚೆನ್ನಾಗಿತ್ತು, ಹಾಕೊಳಕ್ಕೂ ಚೆನ್ನಾಗಿತ್ತು. ನಾನು ಆಲ್ರೆಡಿ ಇದನ್ನು ವೇರ್ ಮಾಡಿದ್ದೀನಿ. ಶಾರ್ಟ್ಸಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಯಾರಾದರೂ ನೋಡಿಲ್ಲ ಅಂದರೆ ನಾನು ಈ ಬ್ಲೌಸ್ನ ಆಲ್ರೆಡಿ ಹಾಕೊಂಡು ವೀಡಿಯೋ ಕೂಡ ಮಾಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇದು ಎಲ್ಲ ಥರ ನಾವು ಇವಾಗ ಏನಾದರೂ ನನ್ನ ಹತ್ರ ಇರೋ ಸೀರೆ ಅಲ್ಲದೆ ನಾನು ಏನು ಮಾಡ್ತೀನಿ ಅಂದರೆ, ನಾವು ಅಮ್ಮ ಹತ್ರ ಇರೋ ಸೀರೆಸ್ ಎಲ್ಲ ಹಾಕೊಂಡಾಗ ಈ ಥರ ಬ್ಲೌಸಸ್ ಯೂಸ್ ಆಗುತ್ತೆ ಅಂತ ನಾನು ಈ ಬ್ಲೌಸ್ನ ತರಿಸ್ಕೊಂಡಿರೋದು. ನನ್ನ ಸ್ಯಾರಿಗೆಲ್ಲನೂ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸೇ ಇರ್ತೀನಿ. ಆದರೆ ನಾವು ಅಮ್ಮ ಸ್ಯಾರಿ ಏನಾದರೂ ಹಾಕ್ಕೊಂಡ್ರೆ ಆವಾಗ ಈ ಥರ ಬ್ಲೌಸ್ಗಳು ಬೇಕು ಅಂತ ನಾನು ಒಂದು ವೈಟ್ ಕಲರು ಹಾಗೆಯೇ ಇನ್ನೊಂದು ರೆಡ್ ಕಲರ್ನ ತರಿಸಿದ್ದೀನಿ. ಆ ವೈಟ್ ಕಲರ್ ಬ್ಲೌಸ್ ಎಲ್ಲಿದೆಯೋ ಗೊತ್ತಿಲ್ಲ. ಇವಾಗ ಸಿಕ್ಕಿದಾಗ ನಾನು ಅದನ್ನು ಸಹ ರಿವ್ಯೂ ಕೊಡ್ತೀನಿ. ಈ ಬ್ಲೌಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದು ಜಸ್ಟು 350 ರುಪೀಸ್ ಅನಿಸುತ್ತೆ. ಅಂದರೆ ತುಂಬ ಲಾಂಗ್ ಬೇಕಾಯಿತು ನಾನು ಇದನ್ನ ತೊಗೊಂಡು ರಿವ್ಯೂನ ಮಾಡಿರಲಿಲ್ಲ. ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಇವಾಗ ರಿವ್ಯೂನ ಮಾಡ್ತಾಯಿದ್ದೀನಿ. ಜಸ್ಟು 350 ರುಪೀಸ್ಗೆ ಅದು ಸ್ಟಿಚ್ಡ್ ಬ್ಲೌಸ್, ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿ ಸ್ಟಿಚ್ಚು ಮಾಡಿಸಿರೋಂಥ ಬ್ಲೌಸ್ ಸಿಗುತ್ತೆ ಅಂದರೆ ಮೀಶೋದಲ್ಲಿ ನಿಜವಾಗೂ ಯಾರೂ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ತೊಗೊಳ್ಳಿ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಸ್ಯಾರಿ ಪ್ರೈಸ್ ಬಂದು ಜಸ್ಟು 500 ರುಪೀಸ್ ಅಷ್ಟೇ. ನಾನು ಆನ್ಲೈನ್ ಪೇ ಮಾಡಿದ್ದಕ್ಕೆ ಇದು 480 ರುಪೀಸ್ ಆಯಿತು. ನನಗೆ 450, 500, 800 ರುಪೀಸ್ಗೆಲ್ಲನೂ ಇದೆ ಇದು ಮೀಶೋದಲ್ಲಿ. ನಾನು ಆರ್ಡ್ರ್ ಮಾಡಿರೋದು ಜಸ್ಟು 500 ರುಪೀಸ್ ಅಷ್ಟೇ ಇದು. ಆ್ಯಂಡ್ ಆನ್ಲೈನ್ ಪೇ ಮಾಡಿದ್ದಕ್ಕೆ ನನಗೆ 480 ರುಪೀಸ್ ಅಷ್ಟೇ ಆಯಿತು. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಇದು ಡೈಲಿ ವೇರ್ಗೆಲ್ಲ ಇದು ಸೂಟ್ ಆಗಲ್ಲ. ಜಸ್ಟು ಒನ್ ಟೈಮ್ ನಾವೆಲ್ಲಾದರೂ ಫಂಕ್ಷನ್, ಸಿಂಪಲ್ ಫಂಕ್ಷನ್ಗೆ ಹಾಕೊಂಡು ಹೋಗ್ಬಿಟ್ಟು ಬರೋಕ್ಕಂತೂ ಸಖತ್ತಾಗಿರುತ್ತೆ ಲುಕ್ ಅಂತೂ. ಪಾರ್ಟಿಗೆ ಏನಾದರೂ ಹೋದರೆ ನೀವು ಪಾರ್ಟಿಲೆಲ್ಲ ನೀವೇ ಹೈಲೈಟ್ ಆಗ್ತೀರ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ಯಾರಿ ಅಂತೂ. ಯಾರೂ ಮಿಸ್ ಮಾಡ್ಕೋಬೇಡ್ರಿ, ದಯವಿಟ್ಟು ಸ್ಯಾರಿನೇ ಬೈ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಸೆಲೆಬ್ರಿಟಿ ಫೋಟೋಶೂಟ್ ನೋಡಿನೇ ನಾನು ಇದನ್ನ ತೊಗೊಂಡಿದ್ದು. ಜಸ್ಟು ವಿಶ್ ಲಿಸ್ಟಲ್ಲಿ ಇಟ್ಟಿದ್ದೆ ಅಷ್ಟೇ ನಾನು. ಆ ಫೋಟೋಶೂಟ್ ನೋಡಿದ್ಮೇಲೆ ಇಲ್ಲ ನಾನು ಸ್ಯಾರಿ ತೊಗೊಳ್ಲೇಬೇಕು ಅಂತ ಅನಿಸ್ತು. ಆ ಫೋಟೋಶೂಟ್ ಯಾವುದು ಅಂತ ನಾನು ಪಕ್ಕದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಈ ಸ್ಯಾರಿ ಏನಾದರೂ ನಿಮಗೂ ಇಷ್ಟ ಆಯಿತು ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಬೈ ಮಾಡ್ಕೋಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಮೀಶೋದಲ್ಲಿ ನಾನು ಈ ಒಂದು ಪೆಪ್ಲಾಮ್ ಟಾಪ್ನ ತರಿಸಿದ್ದೀನಿ. ಇದು ಫುಲ್ ಹ್ಯಾಂಡ್ಸು. ಆ್ಯಂಡ್ ಇದು ಬಂದು ನನ್ನ ಸೈಜು ಏನು ತರಿಸಿದ್ದೀನಿ, ಇದು ಎಮ್ ಸೈಜ್ ತರಿಸಿರೋದು 38. ಆ್ಯಂಡ್ ಇದು ನನ್ನ ಮೆಜರ್ಮೆಂಟ್ಗೆ ಸ್ಟಿಚ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಇಷ್ಟು ಚಿಕ್ಕದಾಗಿದೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ಎಮ್ ಸೈಜು ಇದು ನಾನು ಎಮ್ ಸೈಜ್ ತರಿಸ್ಕೊಂಡು ಆಲ್ರೆಡಿ ಸ್ಟಿಚ್ ಮಾಡಿಸಿದ್ದೀನಿ. ಹ್ಯಾಂಡ್ಸ್ ಎಲ್ಲನೂ ನನಗೆ ಯಾವ ಥರ ಬೇಕೋ ಅದರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇದಕ್ಕೆ ನೆಕ್ ಬಂದು ವಿ ನೆಕ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ, ಬ್ಯಾಕ್ ನೆಕ್ಕು ಜಸ್ಟು ರೌಂಡ್ ಅಷ್ಟೇ. ಇವಾಗೆಲ್ಲ ಇದು ತುಂಬ ಟ್ರೆಂಡಿಂಗಲ್ಲಿದೆ ಈ ಪೆಪ್ಲಾಮ್ ಟಾಪು, ಅದಕ್ಕೆ ನನಗೂ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಏನಂದರೆ ನನಗೆ ಫೇವ್ರೇಟ್ ಬ್ಲೂ ಕಲರ್ ನನಗೆ ಫೇವ್ರೇಟು, ಅದಕ್ಕೆ ನಾನು ಇದನ್ನ ತರಿಸಿರೋದು. ಇದೆಲ್ಲನೂ ಪ್ರಿಂಟೆಡ್ ಡಿಸೈನ್, ಇದ್ರ ಮೇಲೆ ಕೊಟ್ಟಿರೋ ಅಂಥದ್ದೆಲ್ಲನೂ ಪೂರ್ತಿ ಪ್ರಿಂಟೆಡ್ ಡಿಸೈನು. ಇದನ್ನ ಹಾಕ್ಕೊಂಡ್ರೆ ಯಾವ ಥರ ಇರುತ್ತೆ ಅನ್ನೋದು ನಾನು ಫೋಟೋನ ಪಕ್ಕದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇದೇನಂದರೆ ನಾವು ಬ್ಯಾಗಿ ಜೀನ್ಸು, ಕಾರ್ಗೋ ಜೀನ್ಸು ಅದಕ್ಕೆ ಟ್ರೈ ಮಾಡಿದೆ. ನಾರ್ಮಲು ಜೀನ್ಸ್ಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಇಲ್ಲಿ ಫ್ರಿಲ್ಸ್ ಮಾಡಿರೋದು ಇದನ್ನ. ಈ ಫ್ಯಾಬ್ರಿಕ್ ಬಂದು ಇದು ಕಂಪ್ಲೀಟ್ ಕಾಟನ್ ಫ್ಯಾಬ್ರಿಕ್. ಇದು ನಾನು ಇನ್ನೂ ವೇರ್ ಮಾಡಿರೋದನ್ನ. ಹ್ಯಾಂಡ್ಸ್ ನೋಡಿ ಇಲ್ಲಿವರೆಗೂ ಬರುತ್ತೆ ಇದು ಹ್ಯಾಂಡ್ಸು. ನಾನು ಇದನ್ನ ವೇರ್ ಮಾಡಿಲ್ಲ. ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ಹಾಕ್ಕೊಂಡು ಪಕ್ಕದಲ್ಲಿ ಫೋಟೋನ ಆ್ಯಡ್ ಮಾಡ್ತೀನಿ, ನೀವು ನೋಡಿ ಯಾವ ಥರ ಇರುತ್ತೆ ಏನು ಅನ್ನೋದು ಫೋಟೋ ಆ್ಯಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಬೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಇವತ್ತಿನ ಪ್ರಾಡಕ್ಟ್ಸ್ ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು. ಸ್ಯಾರಿ ಹಾಗೇನೆ ಪೆಪ್ಲಾಮ್ ಟಾಪು, ಬ್ಲೌಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಬೈ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವರು ಸಹ ಇದೇ ರೀತಿ ಪ್ರಾಡಕ್ಟ್ಸ್ನ ಹುಡುಕ್ತಾ ಇರ್ತಾರೆ. ಆ್ಯಂಡ್ ನೀವು ಶೇರ್ ಮಾಡೋದ್ರಿಂದ ಅವರು ಅಕಸ್ಮಾತಾಗಿ ಇದೇ ಪ್ರಾಡಕ್ಟ್ನ ಹುಡುಕ್ತಾ ಇದ್ದರೆ ಅವ್ರಿಗೂ ರಿವ್ಯೂ ಸಿಗುತ್ತೆ. ಆ್ಯಂಡ್ ರಿವ್ಯೂ ನೋಡಿ ಅವರೂ ಸಹ ಪ್ರಾಡಕ್ಟ್ನ ಬೈ ಮಾಡ್ಕೊತಾರೆ. ಇದೇ ರೀತಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಬೇಕು ಅಂದರೆ ನೀವೆಲ್ಲ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇಲ್ಲಾಂದರೆ ನನಗಂತೂ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನನಗೂ ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅಯ್ಯೋ ಯಾರಪ್ಪ ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದಾರೆ ಇವರೆಲ್ಲ ಅಂತ ನನಗೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ವಿಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ. ಅದೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಆ್ಯಂಡ್ ನಾನು ಇದೇ ರೀತಿ ಹೆಚ್ಚಿನ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದೇ ರೀತಿ ಹೆಚ್ಚಿನ ಶಾಪಿಂಗ್ ಮಾಡ್ತಾ ಇರ್ತೀನಿ, ರಿವ್ಯೂನ ಕೊಡ್ತಾ ಇರ್ತೀನಿ. ಆ್ಯಂಡ್ ನಾನು ಜಾಸ್ತಿ ಎಲ್ಲೋ ಆಚೆ ಹೋಗಲ್ಲ, ಅದಕ್ಕೆ ನಾನು ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ಜಾಸ್ತಿ ಏನೂ ಮಾಡಲ್ಲ. ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋಸಲ್ಲಿ ಹಬ್ಬ
ಏನಾದರೂ ಇದ್ರೆ ನಾನು ಅದನ್ನ ಮಾತ್ರ ವ್ಲಾಗ್ಸ್ನ ಮಾಡ್ತೀನಿ ಅಷ್ಟೇ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದಮೇಲೆ ಒಂದು ಲೈಕ್ನ ಮಾಡಿ. ಹಾಗೇನೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.